ಇದು ಮಾಹಿತಿ ಕ್ರಾಂತಿ. ತುದಿ ಬೆರಳಲ್ಲೇ ವಿಶ್ವದ ಯಾವುದೇ ಮೂಲೆಯನ್ನು ತಲುಪಬಲ್ಲ ಜಾದು. ಮುಂದೇನಾಗಬಹುದು ಎಂದು ಮುನ್ಸೂಚನೆ ಹೇಳುವ ಭವಿಷ್ಯವಾಣಿ. ಪುರಾಣಗಳಲ್ಲಿ ಓದಿ ಆಶ್ಚರ್ಯಪಡುತ್ತಿದ್ದ ಮಾಯಾ ಲೋಕ ಈಗ ವಾಸ್ತವ. ಈ ಕ್ರಾಂತಿಯಿಂದ ಜಗತ್ತು ಹ್ರಸ್ವಗೊಂಡು ಗ್ರಾಮವಾಗಿದೆ. ಟೆಲಿಫೋನ್, ಟಿವಿ, ರೇಡಿಯೋ ಸಂವಹನ, ಇಂಟರ್ನೆಟ್, ಇಮೇಲ್ ಇವೆಲ್ಲ ಈಗ ತಾಂತ್ರಿಕ ಪರಿಭಾಷೆಯಾಗಿ ಉಳಿದಿಲ್ಲ. ಜನರ ಆಡು ಭಾಷೆಯಲ್ಲಿ ಸೇರಿ ಹೋಗಿದೆ. ನಿತ್ಯದ ಬದುಕಿನಲ್ಲಿ ಒಂದಾಗಿವೆ. ಬೆರಳ ತುದಿಯಲ್ಲೇ ಜಾಗತಿಕ ವಿದ್ಯಮಾನವನ್ನು ತಿಳಿಯಬಲ್ಲ ಈ ತಂತ್ರಜ್ಞಾನದ ನೇಪಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಬಾಹ್ಯಾಕಾಶ ವಿಜ್ಞಾನ. ಬಾಹ್ಯಾಕಾಶ ಒಂದು ತ್ರಿಶಂಕು, ಸ್ವರ್ಗ. ಅದರಲ್ಲೇ ಈಗ ಸ್ವರ್ಗ ಸುಖ. ಈ ಸ್ವರ್ಗಕ್ಕೆ ಸೋಪಾನ ಕಟ್ಟಿ ಭಾರತಕ್ಕೆ ಎಳೆತಂದವರ ಸಾಲಿನಲ್ಲಿ ಉಡುಪಿ ರಾಮಚಂದ್ರ ರಾವ್ ಅವರು ಅಗ್ರಗಣ್ಯರು. ಅವರು ಬಾಹ್ಯಾಕಾಶ ತಂತ್ರಜ್ಞಾನದ ಉಜ್ವಲ ತಾರೆ. ನಮ್ಮ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಲು ಯತ್ನಿಸಿದ ಮೇರು ವಿಜ್ಞಾನಿ. ಪ್ರೊಫೆಸರ್ ಯು.ಆರ್. ರಾವ್ ಎಂದೇ ಜಗತ್ತಿಗೆ ಪರಿಚಯವಾಗಿರುವ ಉಡುಪಿ ರಾಮಚಂದ್ರ ಆಚಾರ್ಯ ಅವರು ಕನ್ನಡಿಗರು. ಅವರು ಭಾರತದ ವೈಜ್ಞಾನಿಕ ಕ್ಷೇತ್ರಕ್ಕೆ ಕರ್ನಾಟಕ ನೀಡಿದ ಬಹುದೊಡ್ಡ ಕೊಡುಗೆ. ಜಗತ್ತಿನ ಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿಗಳ ಅಗ್ರಪಂಕ್ತಿಯಲ್ಲಿ ನಿಂತಿರುವ ರಾವ್ ಅವರ ಹಿನ್ನೆಲೆ ಅಷ್ಟೇನು ರೋಚಕವಲ್ಲ. ಆದರೆ ಸಾಮಾನ್ಯ ಹಿನ್ನೆಲೆ ಇದ್ದರೂ ಏಕಾಗ್ರತೆ, ಶ್ರುತಶಕ್ತಿ ಮತ್ತು ಮಹತ್ವವಾದುದನ್ನು ಸಾಧಿಸಬೇಕೆಂಬ ದೃಢ ಸಂಕಲ್ಪ ವ್ಯಕ್ತಿಯೊಬ್ಬನನ್ನು ಯಾವ ಮಟ್ಟಕ್ಕೆ ಒಯ್ಯಬಹುದೆಂಬುದಕ್ಕೆ ಪ್ರೊಫೆಸರ್ ರಾವ್ ಸಾಕ್ಷಿ. ಪ್ರೊಫೆಸರ್ ಯು.ಆರ್. ರಾವ್ ಅವರು ಮೂಲತಃ ಉಡುಪಿಯ ಸಂತೆಕಟ್ಟೆಯವರು. ತಂದೆ ಲಕ್ಷ್ಮೀನಾರಾಯಣ ಆಚಾರ್ಯ, ತಾಯಿ ಕೃಷ್ಣವೇಣಿ. ಮೂವರು ಗಂಡು ಮಕ್ಕಳಲ್ಲಿ ಯು.ಆರ್. ರಾವ್ ಹಿರಿಯರು. ಅವರ ವಿದ್ಯಾಭ್ಯಾಸ ಆರಂಭವಾದದ್ದು ಬಳ್ಳಾರಿಯಲ್ಲಿ. ರಾವ್ ಅವರ ಅಚ್ಚುಮೆಚ್ಚಿನ ಚನ್ನಬಸಪ್ಪ ಮಾಸ್ತರರು ಅವರ ಜನ್ಮ ದಿನಾಂಕವನ್ನು 10ನೇ ಮಾರ್ಚ್ 1932 ಎಂದು ಬರೆಸಿದ್ದರು. ಅದೇ ಅವರ ಅಧಿಕೃತ ಜನ್ಮದಿನವಾಯಿತು. ನಾನು ಹುಟ್ಟಿದ್ದು ಅದಮಾರ್ನಲ್ಲಿ ನಮ್ಮ ತಾಯಿಯ ಅವರ ತಂದೆ ಮನೆ. ಆಮೇಲೆ ಮುಂಚೆ ಸ್ವಲ್ಪ ಬೆಳೆದದ್ದು ಉಡುಪಿಯಲ್ಲಿ. ಅಲ್ಲಿ ನಾನು ಹುಟ್ಟಿದ ಫ್ಯಾಮಿಲಿ ಅನ್ನೋದು ಭಾಳ ಒಂದು ಪುವರ್ ಫ್ಯಾಮಿಲಿ. ಆಗ ನಮ್ಮ ತಂದೆಯವರ ಹತ್ರ ಒಂದು ಸಂತೆಕಟ್ಟೆ ಕೆಳಗೆ ಒಂದು 2 ಗದ್ದೆಗಳಿತ್ತು, ಒಂದು ಮನೆ ಇತ್ತು. ಅವರು ಈ ಅಡುಗೆ ಎಲ್ಲ ಕಾಂಟ್ರಾಕ್ಟ್ ಮಾಡ್ತಾಯಿದ್ರು. ನಮ್ಮ ಫ್ಯಾಮಿಲಿನಲ್ಲಿ 8ನೇ ಕ್ಲಾಸ್ ಪಾಸ್ ಆದವರು ಯಾರೂ ಇರಲಿಲ್ಲ. ಆದರೆ ನಮ್ಮ ತಂದೆಯವರಿಗೆ ನಾನು ಹೇಗಾದರೂ ಮಾಡಿ ಒಂದು SSLC ಪಾಸ್ ಆಗಬೇಕು ಅಂತ ಅವರಿಗೊಂದು ಅಭಿಲಾಷೆ ಇತ್ತು. ನಮ್ಮ ತಾಯಿಯವರಿಗೂ ಅವರಿಗೆ ಮ್ಯೂಸಿಕ್ ಎಲ್ಲ ಬಹಳ ಇಷ್ಟ. ನಮ್ಮ ತಾಯಿಯ ತಂದೆ ನಮ್ಮ ಅಜ್ಜರಿದ್ರು ಕೃಷ್ಣ ಮಠದಲ್ಲಿ, ಕೃಷ್ಣ ದೇವಸ್ಥಾನದಲ್ಲಿ ಅವರು ಅಫಿಷಿಯಲ್ ಇದಾಗಿದ್ದರು, ಸ್ವಲ್ಪ ಜನ ಭಾಗವತರಾಗಿದ್ದರು. ಅದರಿಂದ ಒಂದು ಅವರಿಗೆ ಮ್ಯೂಸಿಕ್ನಲ್ಲಿ ಒಂದು ತುಂಬ ಇತ್ತು. ಆದರೆ ಸ್ಕೂಲ್ನಲ್ಲಿ ಏನು ಓದಿರಲಿಲ್ಲ. ಆದರೆ ಅವರಿಗೂ ಅವರ ಪ್ರೇರಣೆ ಬಹಳ ನನಗೆ, ನಮ್ಮ ತಾಯಿಯವರ ಪ್ರೇರಣೆ. ಅವರು ನಮ್ಮ ಮಗ ಏನಾದರೂ ಮಾಡಿ ಭಾಳ ಒಂದು ಮುಂದೆ ಬರಬೇಕು, ಒಂದು ಒಳ್ಳೆ ಓದಬೇಕು ಅಂತ ಅನ್ನೋದೊಂದಿತ್ತು. ನನಗೆ ಇನ್ನೂ ನೆನಪಿದೆ, ನಮ್ಮ ಚನ್ನಬಸಪ್ಪನವ್ರ ಹತ್ರ ಆಗ ಇನ್ನೂ ನಾನು 5 ವರ್ಷ, 4.5 ವರ್ಷ, 5 ವರ್ಷ ಏನೋ ಜಗಳ ಆಡ್ಕೊಂಡು ಮರುದಿನ ನಾನು ಸ್ಕೂಲಿಗೆ ಹೋಗೋದಿಲ್ಲ ಅಂತ ವಾಪಸ್ ಬಂದಿದ್ದೆ. ನನ್ನ ತಾಯಿ ಒಂದು ಸಣ್ಣ, ಅದೇ ಫಸ್ಟ್ ಟೈಮ್ ಮತ್ತು ಲಾಸ್ಟ್ ಟೈಮ್ ನನಗೆ ಪೆಟ್ಟು ಕೊಟ್ಟದ್ದು. ಆ ನಮ್ಮ ಮನೆಯಿಂದ ಸ್ಕೂಲ್ನವರೆಗೆ ಅಂದರೆ ಒಂದು 200 ಗಜ ಇತ್ತು, 200 ಅಡಿ ಇತ್ತು, ಒಂದು ಪರ್ಲಾಂಗಿತ್ತು. ಹೊಡ್ಕೊಂಡು ನೀನು ಸ್ಕೂಲ್ನಲ್ಲಿ ಹೋಗಲೇಬೇಕು, ಸ್ಕೂಲ್ನಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀನು ಮುಂದೆ ಬರಬೇಕು ಅಂತಿದ್ದೇನೆ, ನೀನು ಮನೇಲಿ ಬಂದು ಈ ರೀತಿ ಒಂದು ವೇಸ್ಟ್ ಮಾಡ್ತಾ ಇದೆಯಾ ಅಂತೇಳಿ ಅಷ್ಟೊಂದು ಇದೊಂದು ಅದು ಇನ್ನೂ ನೆನಪಿದೆ. ಆಗ ಸ್ವಲ್ಪ ದಿನ ನಾವು ಬಳ್ಳಾರಿಯಲ್ಲಿ ಇದ್ವಿ. ಅಲ್ಲಿ ಚನ್ನಬಸಪ್ಪ ಅಂತೇಳಿ ಅವರು ಒಂದು ಸುಮಾರು 30-35 ಹುಡುಗರಿಗೆ 1-2 ವರ್ಷ ತಮ್ಮದು ಪ್ರೈವೇಟ್ ಒಂದು ಪಾಠ ಹೇಳ್ಕೊಡ್ತಾಯಿದ್ರು. ಅವರು ಬಹಳ ಒಳ್ಳೆ ಮನುಷ್ಯ. ಒಳ್ಳೆ ಇಷ್ಟು 35 ಹುಡುಗರು ಬೇರೆ ಬೇರೆ ಕ್ಲಾಸ್ನವರಿದ್ದರು, ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಏಜ್ನವರಿದ್ದರು. ನೋಡಿಕೊಂಡು ಬಹಳ ಚೆನ್ನಾಗಿ ಹೇಳ್ತಿದ್ರು. ಅವರೇ ನನ್ನನ್ನು ಹೋಗಿ ವಾಡ್ಲ ಹೈಸ್ಕೂಲ್ನಲ್ಲಿ 4ನೇ ಕ್ಲಾಸಿಗೆ ಸೇರಿಸಿತ್ತು. ಅದರಿಂದ ನನ್ನ ಡೇಟ್ ಆಫ್ ಬರ್ತು ಇಲ್ಲ ಅವರೇ ಇದು ಮಾಡಿದ್ದು. ಅಷ್ಟು ಅಲ್ಲದೆ ಸರ್ನೇಮ್ ಕೂಡ, ಆ್ಯಕ್ಚುಲಿ ನಮ್ಮ ತಂದೆಯವ್ರ ಸರ್ನೇಮ್ ಆಚಾರ್ಯರು, ಲಕ್ಷ್ಮೀನಾರಾಯಣ ಆಚಾರ್ಯ ಅಂತೇಳಿ. ಒಂದು ರಾಮಚಂದ್ರ ರಾವ್ ಅಂತ ಹಾಕಿಸ್ಬಿಟ್ರು ಅವರು. ಅದೇ ಉಳಿದು ಹೋಯಿತು ಕೊನೆವರೆಗೂ.
ಒಂದು 2 ವರ್ಷ ವಾಳ್ಲ ಹೈಸ್ಕೂಲ್ನಲ್ಲಿದ್ದು ಆಮೇಲೆ ನಾವು ಉಡುಪಿಗೆ ವಾಪಸ್ ಬಂದು ಅದು ಕ್ರಿಶ್ಚಿಯನ್ ಹೈಸ್ಕೂಲಿಗೆ ಜಾಯ್ನ್ ಆದೆ. ಅಲ್ಲಿ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ SSLCವರೆಗೂ ಓದಿದೆ. ಅಂತೂ ಒಳ್ಳೆ ಮಾರ್ಕ್ ಇಟ್ಕೊಂಡು ಪಾಸ್ ಆಗ್ತಿದ್ದೆ. ಆದ್ರೇನೋ ಅಷ್ಟೊಂದು ಕ್ಲಾಸ್ನಲ್ಲಿ ಏನು ಹೇಳ್ಕೊಂಡು ಆಗಿರಲಿಲ್ಲ, ಏನೋ ಫಸ್ಟ್ ಬರೋದು ಸೆಕೆಂಡ್ ಬರೋದು ಅಂತ ಇರಲಿಲ್ಲ. ಅದು ಅಲ್ಲದೆ ಒಂದು ಹಾಗೆಲ್ಲ ಮಾಡಬೇಕು ಅನ್ನೋ ಒಂದು ಇಚ್ಛೆನೂ ಇರಲಿಲ್ಲ ಆಗ. ಆಮೇಲೆ ಇಂಟರ್ಮೀಡಿಯೇಟಿಗೆ ಬಳ್ಳಾರಿಯಲ್ಲಿ ಪ್ರಾಥಮಿಕ ಶಿಕ್ಷಣದ ನಂತರ ರಾವ್ ರವರು ಸೇರಿದ್ದು ಉಡುಪಿಯ ಹೈಸ್ಕೂಲ್. ಇಂಟರ್ಮೀಡಿಯೇಟ್ ಓದಲು ಮತ್ತೆ ಬಳ್ಳಾರಿಗೆ ಪಯಣ. ಅನಂತಪುರದಲ್ಲಿ BSc 2ನೇ ರ್ಯಾಂಕ್ ಪಡೆದು ಆನಂತರ ಸ್ನಾತಕೋತ್ತರ ಪದವಿಗೆ ಕಾಶಿಯತ್ತ ಪಯಣ. ಸಂಶೋಧನೆ ಅವರ ನೆಚ್ಚಿನ ಕ್ಷೇತ್ರವಾಗಿತ್ತು. ಭಾರತ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಪ್ರೋತ್ಸಾಹದಿಂದ ವಿಶ್ವ ಕಿರಣಗಳ ಮೇಲೆ ಸಂಶೋಧನೆ ಕೈಗೊಂಡರು. ಅದಕ್ಕಾಗಿ ಗುಜರಾತ್ ವಿಶ್ವವಿದ್ಯಾಲಯದ PhD ಪದವಿ ಪಡೆದರು. MScಗೆ ಇದಕ್ಕೆ ಹೋದೆ ಬೆನಾರಸ್ಗೆ. ಅಲ್ಲಿ ಪ್ರೊಫೆಸರ್ ಅಸುಂಡಿ ಅಂತೇಳಿ ಬಿಜಾಪುರದವರು, ಆಮೇಲೆ ದಾಸನಾಚಾರ್ಯರು, ಬಾಳೆಬೆಲ್ ದಾಸನಾಚಾರ್ಯರು, ಅವ್ರು ಹೆಡ್ ಡಿಪಾರ್ಟ್ಮೆಂಟ್ ಆಗಿದ್ದರು. ನಾರ್ಲಿಕರು, ಇವರೆಲ್ಲ ನನಗೆ ಟೀಚ್ ಮಾಡಿದರು. ಅಲ್ಲಿ ನನಗೆ ಕಾಸ್ಮಿಕ್ ರೇಸ್ನಲ್ಲಿ ಇಂಥ ಒಂದು ಹೊಸ ಇದರಲ್ಲಿ ರಿಸರ್ಚ್ ಮಾಡುವಂಥ ಒಂದು ಅಭಿಲಾಷೆ ಬಂತು. ಅಲ್ಲಿ ನಾನು ಫಸ್ಟು ಪ್ರೊಫೆಸರ್ ಅಬ್ದುಲ್ ಸಲಾಮ್ ಮೀಟ್ ಮಾಡಿದ್ದು. ಅವರಾಗ ಲಾಹೋರ್ನಲ್ಲಿ ಪ್ರೊಫೆಸರ್ ಆಗಿದ್ದರು. ಆಮೇಲೆ ಡಾಕ್ಟರ್ ಸಾರಾಭಾಯಿ ಅವ್ರ ಹತ್ರ ಕಾಸ್ಮಿಕ್ ರೇಸ್ಗೆ PhD ಹೋದೆ. ಆದ್ದರಿಂದ ನಾನು ಏರ್ಫೋರ್ಸಿಗೆ ಇದಕ್ಕೆ ಕಮಿಷನ್ ಆಫೀಸರ್ ಇದಕ್ಕೆ ಇಂಟರ್ವ್ಯೂಗೆ ಹೋಗಿದ್ದೆ. ಸಿಲೆಕ್ಟ್ ಆಗಿತ್ತು ಅಲ್ಲಿ ಡೆಹ್ರಾಡೂನ್ನಲ್ಲಿ. ಬಂದ ಕೂಡಲೇ ಸಾರಾಭಾಯಿ ಅವರು, ನೀನು ಇಲ್ಲಿ PhD ಮಾಡ್ತೀನಿ, ನೀನು ಫಿಸಿಕ್ಸ್ನಲ್ಲಿ ನೀನು ರಿಸರ್ಚ್ ಮಾಡಲೇಬೇಕು, ನೀನು ಏರ್ಫೋರ್ಸ್ಗೆ ಹೋಗೋ ಹಾಗಿಲ್ಲ, IASಗೆ ಪ್ರಿಪೇರ್ ಮಾಡ್ತಿದ್ದೆ, ಅದು ಯಾವುದೋ ಕೂಡುದು ಅಂಥೇಳಿ ನನ್ನ ಹತ್ರ ಮಾತು ತಗೊಂಡು ಅವರು, ನಾನು ಹೇಳಿದೆ ನನಗೆ ಈ ಸ್ಕಾಲರ್ಶಿಪ್ ಬಹಳ ಕಮ್ಮಿ ಇದೆ, ಇನ್ನು ಎಷ್ಟು ವರ್ಷ ಆಗ್ತದೋ ಏನೋ, ನೀನು ಏನಾಗ್ತೀನಿ ನನಗೆ ಗೊತ್ತಿದೆ, ನೀನು ಇಲ್ಲಿ ರಿಸರ್ಚ್ ಮಾಡಲೇಬೇಕು, ನೀನು ಭಾಷೆ ಕೊಡು ಅಂತೇಳಿ ತಗೊಂಡು ಅಲ್ಲಿ ಕೂರಿಸಿದ್ರು. It will be our constant endeavor in the years to come to provide the peaceful uses of outer space for the real problems of this nation. ಸಾರಾಭಾಯಿ ಅವರ ಸಲಹೆಯಂತೆ ರಾವ್ ಅವರು ಅಮೆರಿಕಾದ ಪ್ರಸಿದ್ಧ ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಸೇರ್ಪಡೆಯಾದರು. ವಿಶ್ವ ಕಿರಣಗಳ ಮೇಲೆ ಅಲ್ಲಿ ಸಂಶೋಧನೆ ಮುಂದುವರಿಕೆ. ಅದೇ ಸಮಯದಲ್ಲಿ ರಾವ್ ಕ್ಯಾಲಿಫೋರ್ನಿಯಾದ ಜೆಟ್ ಪ್ರೊಪಲ್ಷನ್ ಪ್ರಯೋಗಾಲಯದಲ್ಲೂ ಸಂಶೋಧನೆ ನಡೆಸುತ್ತಿದ್ದರು. ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಸನ್ನದ್ಧರಾಗಲು ರಾವ್ ಅವರು ಅಮೆರಿಕಾದ ನಾಸಾದ ಧನಸಹಾಯದೊಡನೆ ಪ್ರಸಿದ್ಧ ಸೌತ್ ವೆಸ್ಟ್ ಸೆಂಟರ್ನಲ್ಲಿ ಸಂಶೋಧನೆ ನಡೆಸಿ ಸೈ ಅನಿಸಿಕೊಂಡರು. ಅಂತರ್ಗ್ರಹ ಯಾತ್ರೆ ಆರಂಭಿಸಿದ್ದ ಪಯೋನೀರ್ ಮತ್ತು ಎಕ್ಸ್ಪ್ಲೋರರ್ ಸರಣಿಯ ವ್ಯೋಮ ನೌಕೆಗಳ ಬಗ್ಗೆ ಸಂಶೋಧನೆ ಮಾಡಿ ಅಪಾರ ಅನುಭವ ಗಳಿಕೆ. ಪ್ರಬಲ ಮಿಡಿತ ತೋರಿಸುವ ಅಪರೂಪದ ಗಾಮಾ ಸ್ಫೋಟಕ ಕಂಡುಹಿಡಿದ ಹಿರಿಮೆ ಅವರದು. ಪಯನಿಯರ್ ಮತ್ತು ಎಕ್ಸ್ಪ್ಲೋರರ್ನಲ್ಲಿ ಅಲ್ಲಿಂದ ನಾವು MITಯಲ್ಲಿ ಈ ಕೆಲಸ ಮಾಡಿ, ಆಮೇಲೆ ನಾನು ಮತ್ತು ನನ್ನೊಟ್ಟಿಗೆ ಇನ್ನೊಬ್ಬರು ಪ್ರೊಫೆಸರ್ ಕೆನ್ ಮೆಕ್ರಾಕನ್ ಅಂತೇಳಿ ಆಸ್ಟ್ರೇಲಿಯಾದವ್ರ ಒಟ್ಟಿಗೆ ನಾವು ಪ್ರಪೋಸ್ ಮಾಡಿದ್ದೆವು. ಹೊಸದಾಗಿ ಈ ಸೂರ್ಯನಿಂದ ಬರುವಂತಹ ಕಾಸ್ಮಿಕ್ ಕಿರಣಗಳೇನಿದೆ ಅಥವಾ ಕಾಸ್ಮಿಕ್ ರೇಸ್ ಅದನ್ನು ಯಾವ ರೀತಿ ಸಂಶೋಧನೆ ಮಾಡ್ಬೋದು, ಅದು ಯಾವ ರೀತಿ ಸೂರ್ಯ ಮತ್ತು ನಮ್ಮ ಭೂಮಿಯ ಮಧ್ಯದಲ್ಲಿ ಇಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದಾಗಿ ತುಂಬ ಚೇಂಜ್ ಆಗ್ತದೆ. ಈ ಕಿರಣಗಳನ್ನು ಬರುವಂತಹ ಇದರ ವಿಷಯದಲ್ಲಿ ಅವುಗಳು ನಾವು ಇಂಟರ್ಪ್ಲಾನೆಟರಿ ಸ್ಪೇಸ್ ಏನಂತೇವೆ, ಆ ಸ್ಪೇಸ್ ಬಿಟ್ವೀನ್ ಇದು ಸೂರ್ಯ ಮತ್ತು ಭೂಮಿ, ಅದರ ವಿಷಯವಾಗಿ ಕಂಟಿನ್ಯೂಸ್ ಆಗಿ ಕಂಡುಹಿಡಿಬೋದು. ಅದಕ್ಕೋಸ್ಕರ ಪ್ರಥಮವಾಗಿ ನಾವು ಎಕ್ಸ್ಪರಿಮೆಂಟು ಸಜೆಸ್ಟ್ ಮಾಡಿದೆವು. ಅದಕ್ಕೆ ನಮಗೆ ಪ್ರೈಮ್ ಎಕ್ಸ್ಪರಿಮೆಂಟರ್ಸ್ ಆಗಿ ನಮಗೆ ನಾಸಾದಿಂದ ನಮ್ಮನ್ನು ಸೆಲೆಕ್ಟ್ ಮಾಡಿದರು. ಆಗ ನಾವು ಡಾಲಸ್ಗೆ ಹೋಗಿ ಅಲ್ಲಿ ನಾವೇ ಮಾಡಬೇಕು ಅಂತಿದ್ವಿ. ಯಾಕೆಂದರೆ ಹೆಚ್ಚಾಗಿ MITಯಲ್ಲಿ ಎಕ್ಸ್ಪರಿಮೆಂಟ್ ಮಾಡಿದರೆ ಅದು ಲಿಂಕನ್ ಲ್ಯಾಬ್ರೇಟ್ರಿಯಲ್ಲಿ ಎಕ್ಸ್ಪರಿಮೆಂಟ್ ಎಲ್ಲ ಅವರು ತಯಾರು ಮಾಡ್ತಾರೆ, ನಾವೇ ಕೈಯಿಂದ ಮಾಡಬೇಕು ಅಂತಿತ್ತು. ಆದ್ದರಿಂದ ನಾವು ಅಲ್ಲಿ ಡಾಲಸ್ಗೆ ಹೋಗಿ ಅಲ್ಲಿ ಹೊಸ ಒಂದು ಇನ್ಸ್ಟಿಟ್ಯೂಷನ್ ಶುರುವಾದಾಗ ಸೌತ್ ವೆಸ್ಟ್ ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಅಂತೇಳಿ ಅದರಲ್ಲಿ ನಾವು ಸ್ಟಾಫ್ ಮೆಂಬರ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇರಿದೆ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇರಿದೆ. ಆಮೇಲೆ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆದೆ. ಅಲ್ಲಿ ನಾವು ಮುಂದುವರಿಸಿದ್ವಿ. ಆದ್ದರಿಂದ ಬಹಳ ಒಂದು ಪಯನಿಯರ್ ಅನ್ನೋದು ಪಯನಿಯರ್ 5, 6, 7, 8, 9, 10 ಅವು ಬರೀ ನಮ್ಮ 10ನೇ ಪಯನಿಯರ್ 10 ನಮ್ಮ ಡೀಪ್ ಸ್ಪೇಸ್ ಪ್ರೋಬ್ಸ್ ಅಂತ ಏನಂತೇವೆ, ಅಂದರೆ ಸ್ಯಾಟಲೈಟ್ಸ್ ಅಲ್ಲ, ಉಪಗ್ರಹಗಳೆಲ್ಲ ಡೀಪ್ ಸ್ಪೇಸ್ನಲ್ಲಿ ಹೋಗುವಂಥದ್ದು. ಆಮೇಲೆ ಎಕ್ಸ್ಪ್ಲೋರರ್ 34, 41 ನಾವು ಸ್ಯಾಟಲೈಟ್ಸ್ ಅಂದರೆ ಭೂಮಿಗೆ ಸುತ್ತ ಬರುವಂಥದ್ದು. ಇದು ಎಲ್ಲದರಲ್ಲೂ ನಾವು ಕೆಲಸ ಮಾಡಿ ಅದ್ಭುತವಾದ ಒಂದು ಹೊಸ ಇದನ್ನು ನಾವು ಕಂಡುಹಿಡಿದ್ವಿ. ಗುರುವಿನ ಒತ್ತಾಯದಂತೆ 1966ರಲ್ಲಿ ಭಾರತಕ್ಕೆ ಬಂದರು. ಬಾಹ್ಯಾಕಾಶ ಚಟುವಟಿಕೆಗೆ ತೊಡಗಿಸಿಕೊಂಡರು.
1972ರಲ್ಲಿ ಆರಂಭವಾದ ಬಾಹ್ಯಾಕಾಶ ಇಲಾಖೆಗೆ ಇಸ್ರೋ ಸಂಸ್ಥೆ ಸೇರಿತು. ಇಸ್ರೋ ಕೇಂದ್ರ ಕಚೇರಿಯನ್ನು ಬೆಂಗಳೂರಿಗೆ ತರುವಲ್ಲಿ ರಾವ್ ಮಹತ್ವ ಪಾತ್ರ ವಹಿಸಿದ್ದರು. ಅವರ ನೇತೃತ್ವದಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟ ತಯಾರಾಯಿತು. ಆರ್ಯಭಟ್ ಮೊದಲನೇ ಉಪಗ್ರಹಕ್ಕೆ ನೀವು ಬೇರೆ ದೇಶದ ಮೊದಲನೇ ಉಪಗ್ರಹ ಕಂಪೇರ್ ಮಾಡಿದರೆ ಇದು ಭಾಳ ಅಡ್ವಾನ್ಸ್ಡ್. ಮೊದಲನೇ ಉಪಗ್ರಹ ಪ್ರತಿ ದೇಶಗಳು ಒಂದು ಸಣ್ಣ ಉಪಗ್ರಹಗಳನ್ನು ಅಥವಾ ಭಾಳ ಸಿಂಪಲ್ ಉಪಗ್ರಹ ಕಳಿಸಿದ್ದಾರೆ. ನಾವು ಆದಷ್ಟು ಅದನ್ನು ನಮ್ಮ ಟೆಕ್ನಾಲಜಿ ಉಪಯೋಗಿಸಿ ಹೊಸ ಟೆಕ್ನಾಲಜಿಗಳನ್ನ ಹಾಕಿ ಸೊಫಿಸ್ಟಿಕೇಟೆಡ್ ಸ್ಯಾಟಲೈಟ್ ಮಾಡಿದ್ವಿ. ಯಾಕೆಂದರೆ ನಮ್ಮ ಉದ್ದೇಶ ಅಂದರೆ ಇಮ್ಮಿಡಿಯೇಟ್ಲಿ ಅದಾದ ಕೂಡಲೇ ನಾವು ಉಪಗ್ರಹಗಳನ್ನು ದೇಶಕ್ಕೆ ಬೇಕಾದಂತಹ ಒಂದು ಉಪಯೋಗಕ್ಕೆ ಯೂಸ್ ಮಾಡಲಿಕ್ಕೆ ನಾವು ಆದಷ್ಟು ಬೇಗ ಸ್ವಾವಲಂಬತೆ ತಗೊಳ್ಬೇಕು ಅಂತಂದ್ರೆ ಇದರಿಂದ 2.5 ವರ್ಷದಲ್ಲಿ ಈ ರೀತಿ ಮಾಡಿರೋದು ಬಹಳ ಪ್ರಶಂಸನೀಯವಾದಂಥದ್ದು. ಇದಕ್ಕೆ ಕಾರಣ ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡೋದು. ಅದನ್ನು ಉಡಾಯಿಸಲು ಅಗತ್ಯವಾದ ರಾಕೆಟ್ ನೆರವನ್ನು ಪಡೆಯಲು ರಾವ್ ರಷ್ಯಾ ವಿಜ್ಞಾನಿಗಳ ಜೊತೆ ಚರ್ಚಿಸಿದರು. 1975 ಏಪ್ರಿಲ್ 19ರಂದು ರಷ್ಯಾದ ಇಂಟರ್ ಕಾಸ್ಮೋಸ್ನಿಂದ ಆರ್ಯಭಟ ಅಂತರಿಕ್ಷಕ್ಕೇರಿತು. ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಅದೊಂದು ಮಹತ್ವದ ಹೆಜ್ಜೆ. ಆರ್ಯಭಟ ನಮಗೊಂದು ಸಿಂಬಲ್, ಅದೊಂದು ಬರೀ ಒಂದು ಉಪಗ್ರಹ ಅಲ್ಲ, ಅದು ನಾವು ಮೊದಲನೇ ಸ್ಟೆಪ್ ಅಂತರಿಕ್ಷ ಇದರಲ್ಲಿ ವಿಜ್ಞಾನದಲ್ಲಿ ತಗೊಂಡಂಥ ಸ್ಟೆಪ್, ಬಹಳ ದೊಡ್ಡ ಸ್ಟೆಪ್. ಮೊದಲನೇ ಸ್ಟೆಪ್ ಯಾವಾಗಲೂ ಮೊದಲನೇ ಹೆಜ್ಜೆ ಬಹಳ ಕಷ್ಟದ ಹೆಜ್ಜೆ. ಅದು ಗೊತ್ತಿತ್ತು, ಅದು ನಮಗೆ ಅದರಿಂದ ಅದೇ ಕೊನೆಯದಲ್ಲ, ಅದರಿಂದ ಮುಂದೆ ಬರುವಂತಹ ಅಂದರೆ ಅಂತಹ ಉಪಗ್ರಹ ಇನ್ನೂ ದೊಡ್ಡ ಮೋರ್ ಕಾಂಪ್ಲಿಕೇಟೆಡ್ ಉಪಗ್ರಹವನ್ನು ಕಮ್ಯುನಿಕೇಷನ್ಗೆ, ಬ್ರಾಡ್ಕಾಸ್ಟಿಂಗ್ಗೆ ಮತ್ತು ರಿಮೋಟ್ ಸೆನ್ಸಿಂಗ್ ಮಾಡುವುದಕ್ಕೆ ಅದೊಂದು ದಾರಿ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಸುಮಾರು 60 ಟ್ರಾನ್ಸ್ಪಾಂಡರ್ಸ್ ಕೆಲಸ ಮಾಡ್ತಿದ್ದಾವೆ ಕಮ್ಯುನಿಕೇಷನ್ಸ್ಗೆ, ವಿಸ್ಯಾಟ್ಸಿಗೆ ಮತ್ತು ಬ್ರಾಡ್ಕಾಸ್ಟಿಂಗಿಗೆ. ಇದು ದೂರದರ್ಶನಕ್ಕೆ ಪ್ರತಿಯೊಂದು ಚಾನಲ್ಸು ದೂರದರ್ಶನಕ್ಕೆ ಬರ್ತಾ ಇದೆ, ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತು ರಿಮೋಟ್ ವಿಲೇಜಸ್ಸಿಗೆ ಬಹಳ ಯಾವ ರೀತಿ ಒಂದು ಎಜುಕೇಷನ್ ಉಪಯೋಗ ಆಗ್ತಾ ಇದೆ, UGC ಉಪಯೋಗ ಮಾಡ್ತಿದ್ದಾರೆ, ಪ್ರತಿಯೊಂದರಲ್ಲೂ ಇದು ಮುಂದೆ ಬರ್ತಾ ಇದೆ. ರಾವ್ ಅವರ ಮಾರ್ಗದರ್ಶನದಲ್ಲಿ ಭಾರತದಲ್ಲಿ ಹೊಸ ಯುಗ ಆರಂಭ. ಆರ್ಯಭಟ ಯಶಸ್ಸಿನ ನಂತರ ಭಾಸ್ಕರ ಸರಣಿ, ಆಪಲ್, ರೋಹಿಣಿ, ಇನ್ಸ್ಯಾಟ್ ಸರಣಿ ಹೀಗೆ 15 ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ತಯಾರಿಸಿ ಹಾರಿಬಿಡಲಾಯಿತು. ಇನ್ಸ್ಯಾಟ್ 1A ಸರಣಿಯ ಉಪಗ್ರಹಗಳು ಸಂಪರ್ಕ ವ್ಯವಸ್ಥೆಯಲ್ಲಿ ಗಮನಾರ್ಹ ಬದಲಾವಣೆ ತಂದವು. ಅತ್ಯಂತ ಪಕ್ವವಾದ ಇನ್ಸ್ಯಾಟ್ 1D ಈಗಲೂ ಕಾರ್ಯನಿರತವಾಗಿದೆ. ಇನ್ಸ್ಯಾಟ್ ಉಪಗ್ರಹಗಳ ರೀತಿಯಲ್ಲೇ ಬಿಡಲಾದ ಭಾರತ ದೂರ ಸಂವೇದಿ ಉಪಗ್ರಹಗಳು ಮತ್ತೊಂದು ಮೈಲಿಗಲ್ಲು. ಅವು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಬಳಕೆ ಕುರಿತಂತೆ ಉತ್ತಮ ಸೇವೆ ಸಲ್ಲಿಸುತ್ತಿವೆ. 1984ರಲ್ಲಿ ರಾವ್ ಅವರಿಗೆ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಹಾಗೂ ಬಾಹ್ಯಾಕಾಶ ಆಯೋಗದ ಅಧ್ಯಕ್ಷರ ಪಟ್ಟ. ರಾಕೆಟ್ ತಂತ್ರಜ್ಞಾನಕ್ಕೆ ಹೊಸ ಹುರುಪು. ಅದರ ಫಲಶ್ರುತಿ 1992ರಲ್ಲಿ ನಮ್ಮದೇ ಆದ ಉಪಗ್ರಹ ಉಡಾವಣಾ ವಾಹನ ತಯಾರಿಕೆ. 1995ರಲ್ಲಿ ಅವರ ಮಾರ್ಗದರ್ಶನದಲ್ಲಿ 850 kg ತೂಕದ ಉಪಗ್ರಹವನ್ನು ಅಂತರಿಕ್ಷಕ್ಕೆ ಒಯ್ದ PSLV ವಾಹನ ರೂಪುಗೊಂಡಿತು. ಕ್ರಯೋಜೆನಿಕ್ ತಂತ್ರಜ್ಞಾನ ಹಾಗೂ ಭೂಸ್ಥಿರ ಉಪಗ್ರಹ ಉಡಾವಣಾ ವಾಹನ ತಯಾರಿಕೆಗೆ ನಾಂದಿ ಹಾಡಿದವರೂ ಅವರೇ. ಭಾರತದ ಅಭಿವೃದ್ಧಿಗೆ ಬಾಹ್ಯಾಕಾಶ ತಂತ್ರಜ್ಞಾನದ ಲಾಭಗಳನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರೊಫೆಸರ್ ರಾವ್ ನಿರಂತರವಾಗಿ ಶ್ರಮಿಸಿದ್ದಾರೆ. ಇನ್ಸ್ಯಾಟ್ ಉಪಗ್ರಹಗಳು ಭಾರತದಲ್ಲಿ ಸಂವಹನ ಕ್ರಾಂತಿಗೆ ನಾಂದಿ ಹಾಡಿವೆ. ರಾಷ್ಟ್ರಾದ್ಯಂತ ಟಿವಿ ಜಾಲ ನಿರ್ಮಾಣವಾಗಿದ್ದು ಅಭಿವೃದ್ಧಿ, ಶಿಕ್ಷಣ, ಹವಾಮಾನ ಮುನ್ಸೂಚನೆ, ಪ್ರಕೃತಿ ವಿಕೋಪಗಳ ಮುನ್ಸೂಚನೆ ನೀಡುವಲ್ಲಿ ಈ ಉಪಗ್ರಹಗಳ ಪಾತ್ರ ಹಿರಿದು. ದೂರ ಸಂವೇದಿ ಉಪಗ್ರಹಗಳು ಕೃಷಿ, ಅರಣ್ಯ, ಮೀನುಗಾರಿಕೆ, ಬೀಡು ಭೂಮಿ ಅಭಿವೃದ್ಧಿ, ಅಂತರ್ಜಲ, ಮೇಲ್ಮೈ ಜಲ, ಬರ ಮತ್ತು ಪ್ರವಾಹಗಳ ನಿರ್ವಹಣೆಯಲ್ಲಿ ಅಗಾಧ ಸೇವೆ ಸಲ್ಲಿಸುತ್ತಿವೆ. ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶದ ಸೂಕ್ಷ್ಮ ಸ್ವರೂಪಗಳನ್ನು ಸಂಯೋಜಿಸಿ ಸಮಗ್ರ ನಿರಂತರ ನಿರ್ವಹಣಾ ವಿಧಾನಗಳನ್ನು ರೂಪಿಸುವಲ್ಲಿ ಪ್ರೊಫೆಸರ್ ರಾವ್ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ದೇಶದ ಸ್ಥಾನವು ಅಂತರಿಕ್ಷ ವಿಜ್ಞಾನದಲ್ಲಿ ಬಹಳ ದೊಡ್ಡದಾದಮೇಲೆ 1997ರಿಂದ 2000ವರೆಗೆ 3 ವರ್ಷ ನನ್ನನ್ನು ಯುನೈಟೆಡ್ ನೇಷನ್ಸ್ ಕಮಿಟಿ ಆನ್
ಪೀಸ್ಫುಲ್ ಯೂಸಸ್ ಆಫ್ ಔಟರ್ ಸ್ಪೇಸ್ ಅನ್ನುವಂಥ ಮುಖ್ಯವಾದ ಕಮಿಟಿ, ಸ್ಪೇಸ್ನಲ್ಲಿ ಅಂತರಿಕ್ಷ ವಿಜ್ಞಾನದಲ್ಲಿ ಇದೇ ಮೇನ್ ಕಮಿಟಿ ಇರೋದು. ಅದಕ್ಕೆ ಚೇರ್ಮನ್ ಆಗಿ ಮಾಡಿದರು. ಇದು ಫಸ್ಟ್ ಟೈಮ್ ಬೇರೆ ಡೆವಲಪಿಂಗ್ ಕಂಟ್ರೀಸಿಂದ ಅದು ಸೈಂಟಿಸ್ಟ್ ಚೇರ್ಮನ್ ಆಗಿ ಮಾಡಿರೋದು. ಅದು ಅಲ್ಲದೆ 1999ರಲ್ಲಿ ಆದಂತಹ ಯುನಿಸ್ಪೇಸ್ 3 ಮೂರನೇ ಯುನಿಸ್ಪೇಸ್ ಕಾನ್ಫರೆನ್ಸು, ಬಹಳ ದೊಡ್ಡ ಕಾನ್ಫರೆನ್ಸ್ ಅದು, ಎಲ್ಲ ದೇಶಗಳಿಗೂ ಪಾರ್ಟಿಸಿಪೇಟ್ ಮಾಡುವಂಥದ್ದು. ರಿಯೋ ಕಾನ್ಫರೆನ್ಸ್ ಇದ್ದ ಹಾಗೆ 17 ವರ್ಷದ ಮೇಲೆ ಆಗ್ತಾ ಇತ್ತದು. ಅದಕ್ಕೆ ನನ್ನನ್ನು ಪ್ರೆಸಿಡೆಂಟಾಗಿ ಎಲೆಕ್ಟ್ ಮಾಡಿದರು. ಅದೇ ತೋರಿಸ್ತದೆ ನಮ್ಮ ದೇಶದ ಒಂದು ಸ್ಥಾನ ಎಷ್ಟುವರೆಗೆ ಮುಂದೆ ಬಂದಿದೆ. Professor Rao of India, President of the United Nations Third Conference on the Exploration and Peaceful Uses of Outer Space. On behalf of all participants in the conference, I congratulate Professor Rao on his election and call on the Chief of Protocol to escort the President of the conference to assume the chair. It's indeed a very great honor for me and my country to have been unanimously elected as the President of the historic Unispace 3 conference, being held on the threshold of the next millennium, exactly 3 decades after Neil Armstrong landed on the moon to achieve a giant leap for mankind. I'd like to express my deep sense of gratitude and appreciation to all the distinguished delegates of the member states for entrusting me with the important task of presiding over Unispace 3. Professor U.R. Rao is one of the most illustrious and distinguished students of Dr. Vikram Sarabhai, the India's space pioneer. He was, of course, my mentor, guide and philosopher for more than 2 decades of my own career. Personally, associating with Professor Rao almost at the age of 25 has been something which was very unique for me as an experience, as something from which I have gained all through my life in the subsequent years. His outlook, his method of, his confidence in undertaking things which in the beginning may look almost impossible to undertake or to succeed, and also his method of dealing with his colleagues, imbibing them with enthusiasm and virtually infectious, I should say, person who always is very helpful to people who approach him. So he is a person, I should say he is a total person. ಮಗ, ಮಗಳು, ಅಳಿಯ, ಅನುರೂಪದ ಪತ್ನಿಯೊಂದಿಗೆ U.R. ರಾವ್ ತಮ್ಮ ಸಾಂಸಾರಿಕ ಬದುಕನ್ನು ಆರೋಗ್ಯಪೂರ್ಣವಾಗಿ ಕಾಪಾಡಿಕೊಂಡಿದ್ದಾರೆ. ಮನೆಯಲ್ಲಿ U.R. ರಾವ್ ವಿಜ್ಞಾನಿಯಲ್ಲ, ಆ ಗತ್ತು ತಪ್ಪಿಯೂ ಸುಳಿಯುವುದಿಲ್ಲ. ಮಕ್ಕಳಿಗೆ ಪ್ರೀತಿಯ ಅಪ್ಪ, ಪತ್ನಿಗೆ ಅನುರೂಪದ ಪತಿ, ಸರಳತೆ ಅವರ ಜೀವನಕ್ಕೆ ಮೆರುಗು ನೀಡಿದೆ. ಮೀಟ್ ಮಾಡಿದ ನಮ್ಮ ಶಿವಮೊಗ್ಗದಲ್ಲಿ ಅರೇಂಜ್ ಮ್ಯಾರೇಜ್ ಅಂದರೆ ಅವ್ರು ಯಾವಾಗಲೂ ಆಫೀಸಿನ ವಿಷಯ ಆಫೀಸಿನಲ್ಲೇ, ಮನೆಗೆ ಬಂದಮೇಲೆ ಆ ವಿಷಯದಲ್ಲಿ ಏನೋ ಆರಾಮಾಗಿ ಶಾಂತಿಯಾಗಿ ಇರ್ತಾಯಿದ್ರು. ಅದರಿಂದ ನನಗೇನು ಕೋಪ ಮಾಡಲಿಕ್ಕೆ ಏನೂ ಡಿಫಿಕಲ್ಟ್ ಆಗಲೇ ಇಲ್ಲ. ರಜಾ ದಿನಗಳಲ್ಲಿ ಈ ವಿಜ್ಞಾನಿ ಅಡುಗೆ ಮನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಎಂಬುದು ಕುತೂಹಲದ ಸಂಗತಿ. ಪ್ರತಿ ಭಾನುವಾರ ಎಲ್ಲರಿಗೂ ಇವರದೇ ನಳಪಾಕ. ಇದೂ ಕೂಡ ಉಡುಪಿಯ ವೈಶಿಷ್ಟ್ಯ. ಇವರ ಪತ್ನಿ ಯಶೋಧಾ ಅವರ ಪ್ರಕಾರ U.R. ರಾವ್ ಮಾಡುವ ಅಡುಗೆ ತುಂಬಾ ರುಚಿಕರವಂತೆ. ರಾವ್ ತಯಾರಿಸುವ ಟೀ ಸಹ ಅತ್ಯುತ್ತಮ ಎಂಬುದು ಅವರ ಅಭಿಪ್ರಾಯ. ಹೌದು, ಸಂಡೇ ಅಡುಗೆ ನನಗೆ ಕಂಪ್ಲೀಟ್ ರೆಸ್ಟು. ಅವರೇ ನಾನು ಬೆಳಗ್ಗೆ ಹೇಳೋದೇ ಸಂಡೇ ಲೇಟು, 8 ಗಂಟೆ ನಾನು ಎದ್ದು ಬರೋದ್ರಲ್ಲಿ ಅಡುಗೆ ಎಲ್ಲ ತಯಾರಾಗಿರುತ್ತೆ. ಉಡುಪಿ ಬ್ರಾಹ್ಮಣರು ಅಂದರೆ ನಿಜವಾಗ್ಲೂ ಉಡುಪಿ ಅಡುಗೆನೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಸ್ವಭಾವ ಮನೇಲಿ ಹೇಗಿರುತ್ತೋ ಹೊರಗಡೆನೂ, ನಾನು ಹೊರಗಡೆ ಹೋದಾಗಲೂ ನೋಡಿದ್ದೀನಿ, ಮನೇಲೂ ಎಲ್ಲ ಕಡೆನೂ ಒಂದೇ ಥರ, ಯಾವುದೋ ಡಿಫ್ರೆನ್ಸು ಹಾಗೆ ಏನೂ ಇಲ್ಲ. ಮನೇಲಿ ಹೇಗಿರ್ತಾರೋ ಹಾಗೆ ಅಲ್ಲೂ ಅನಿಸುತ್ತೆ ನನಗೆ. ಐ ಆಮ್ ವೆರಿ ಪ್ರೌಡ್ my father. He was not only a great person, he was a great father as well. He's always been there for us any time, irrespective of all his work and everything. He's always been there. Not really inspiration. He's just been a good father. I mean, I think we've led a very normal life. So irrespective of all the fanfare and everything,
our life has been very normal. And both my father and mother have been there. They're always both a source of inspiration. ರಾವ್ ಸಾಹಿತ್ಯ ಪ್ರಿಯರು, ಸ್ವತಃ ಲೇಖಕರು. 300ಕ್ಕೂ ಹೆಚ್ಚು ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಫಿಸಿಕ್ಸ್ ಆಫ್ ದಿ ಕಮ್ಯುನಿಕೇಷನ್, ಸ್ಪೇಸ್ ಅಂಡ್ ಎಜೆಂಡಾ 21 ಕೇರಿಂಗ್ ಫಾರ್ ದಿ ಪ್ಲಾನೆಟ್ ಅರ್ತ್ ಮತ್ತು ಸ್ಪೇಸ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಹುಮುಖ್ಯವಾದವು. ಮುಂಚಿನಿಂದಲೂ ಸ್ವಲ್ಪ ಸಂಗೀತ ಅಂದರೆ ತುಂಬ ಇತ್ತು, ಆದರೆ ಈಗಂತೂ ಟೈಮ್ ಕೇಳಲಿಕ್ಕೆ ಇರೋದಿಲ್ಲ. ಹಿಂದೂಸ್ತಾನಿ ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ ಇದೆ. ಭೀಮ್ಸೇನ್ ಜೋಶಿ ಮತ್ತು ಗಂಗೂಬಾಯಿ ಹಾನ್ಗಲ್, ಪಂಡಿತ್ ಜಸ್ರಾಜ್, ಆಮೇಲೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಹರಿಪ್ರಸಾದ್ ಚೌಹರ್ಷ, ಶಿವಕುಮಾರ್, ಇವರೆಲ್ಲ ಕೇಳ್ತಾ ಇರ್ತೇನೆ ಆಗಾಗ್ಗೆ. ಅಂತೂ ಈಗಂತೂ ಬಹಳ ಟೈಮ್ ಸಿಗೋದು ಕಷ್ಟ. ಸಣ್ಣದಿರೋ ಕಾಲಕ್ಕೆ ಯಕ್ಷಗಾನ ಮತ್ತು ಬಯಲಾಟ ಎಲ್ಲ ಹೋಗ್ತಾ ಇದ್ವಿ ಉಡುಪಿಯಲ್ಲಿ. ಆದರೆ ಈಗಂತೂ ಉಡುಪಿ ಕಡೆ ಹೋಗೋದೇ ಭಾಳ ಕಮ್ಮಿ ಆಗಿದೆ. ಸಾಹಿತ್ಯದಲ್ಲೂ ಸಣ್ಣದಿರೋ ಕಾಲಕ್ಕೆ ತುಂಬ ಒಂದು ಇಂಟ್ರೆಸ್ಟ್ ಇತ್ತು. ಕನ್ನಡದಲ್ಲಿ ತುಂಬ ಓದ್ತಿದ್ದೆ. ಆನಾ ಕೃಷ್ಣರಾವ್, ಆಮೇಲೆ ಇವ್ರದ್ದು ಶಿವರಾಮ್ ಕಾರಂತ್, ಕೆ ವಿ ಪುಟ್ಟಪ್ಪ, ರಕ್ತಾಕ್ಷಿ ಇವರೆಲ್ಲ. ಅದೇ ರೀತಿ ಇಂಗ್ಲೀಷ್ನಲ್ಲೂ ತುಂಬ ಓದ್ತಾ ಇದ್ದೆ. ಈಗಂತೂ ಬಹಳ ಕಮ್ಮಿ ಟೈಮ್. ಆದರೆ ಸೈಂಟಿಫಿಕ್ ಫಿಕ್ಷನಲ್ಲಿ ಆರ್ಥರ್ ಕ್ಲಾರ್ಕು ಅವ್ರದ್ದೆಲ್ಲ ಪುಸ್ತಕಗಳು ಇರಬೇಕಿಲ್ಲಿ. ಬಹಳ ಒಳ್ಳೆಯ ಸಿನಿಮಾ ಇದ್ದರೆ ನೋಡ್ತೇನೆ. ಅಂತೂ ಮುಂಚೆ ಸಣ್ಣದಿರೋ ಕಾಲಕ್ಕೆ ನೋಡುವಂಥ ಒಂದು ಹವ್ಯಾಸ, ಭಾಳ ಸಣ್ಣದಿರೋ ಕಾಲಕ್ಕಲ್ಲ, ಸುಮಾರು ಇಲ್ಲಿಗೆ ಬಂದಾಗಲೂ 1975, 80ನಲ್ಲಿ ನೋಡ್ತಾ ಇದ್ವಿ. ಈಗಂತೂ ಸ್ವಲ್ಪ ದೂರ ಹೋಗಲಿಕ್ಕೆ, ಆಮೇಲೆ ಟೈಮಿಂಗ್ ಸರಿ ಹೋಗೋದಿಲ್ಲ. ಆದ್ದರಿಂದ ಒಳ್ಳೆ ಪಿಕ್ಚರ್ಸ್ ಆದರೆ ನೋಡ್ಲಿಕ್ಕೆ ಒಂದು ಮನಸ್ಸಾಗ್ತದೆ. ಇಲ್ಲಾಂದರೆ ಇದು ಟಿ ವಿ ಬಂದಮೇಲೆ ಅದರಲ್ಲೇ ಹೋಗ್ಬಿಡ್ತದೆ. ಅವರಿಗೆ ಬಂದಿರುವ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ. ನಾಸಾ ಸಂಸ್ಥೆಯ ಪ್ರಶಸ್ತಿ, ವಿಕ್ರಮ್ ಸಾರಾಭಾಯಿ ಪ್ರಶಸ್ತಿ, ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ, ವಾಸ್ವಿಕ್ ಸಂಶೋಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಒಂದೇ ಎರಡೇ. ಪ್ರೊಫೆಸರ್ ರಾವ್ ಅವರಿಗೆ ಪ್ರದಾನ ಮಾಡಿರುವ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಅನೇಕ. ಮೈಸೂರು ವಿಶ್ವವಿದ್ಯಾಲಯ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಇಟಲಿಯ ಬೊಲೋನಾ ವಿಶ್ವವಿದ್ಯಾಲಯವು ಸೇರಿದಂತೆ 15 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿವೆ. ಇವೆಲ್ಲಕ್ಕೂ ಕಳಶವಿಟ್ಟಂತೆ ಭಾರತ ಸರ್ಕಾರ 1976ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬಾಹ್ಯಾಕಾಶದಿಂದ ಎಷ್ಟನ್ನು ಪಡೆದಿದ್ದೇವೆ, ಇನ್ನೆಷ್ಟು ಬಾಕಿ ಉಳಿದಿದೆ ಎಂಬ ಲೆಕ್ಕಾಚಾರ ಅವರಲ್ಲಿ ಯಾವಾಗಲೂ ಸುಳಿದಾಡುತ್ತದೆ. ಇವತ್ತಿನ ದಿನ IT, ಇದಕ್ಕೆ ಇಂಟರ್ನೆಟ್ಗೆ ಪ್ರತಿಯೊಂದಕ್ಕೂ ಸ್ಪೇಸ್ ಬೇಕು. ಅದೇ ರೀತಿ ಬರೀ ಒಂದು ಟೆಲಿಕಮ್ಯುನಿಕೇಷನ್ಸ್ ಒಂದೇ ಅಲ್ಲ, ಇವತ್ತಿನ ದಿನ ಈ ಗ್ಲೋಬಲ್ ಎಕನಾಮಿಕ್ಸ್ ಒಂದು ಕಾಮರ್ಸ್, ಕಾಮರ್ಸ್ ಈ ರೀತಿ ಆಗ್ತಾ ಇದೆ. ಎಲ್ಲ ಕಂಪ್ಲೀಟಾಗಿ ಬರೀ ಇದರಲ್ಲಿ ದೂರ ಇದರಲ್ಲೇ ಸಂವೇದಿಕ ಮೂಲಕವೇ ಆಗ್ತಾ ಇದೆ. ಇದರಲ್ಲೆಲ್ಲ ನಾವು ನಮ್ಮ ದೇಶ ಸರಿಯಾಗಿ ಪಾಲು ತಗೊಳ್ದಿದ್ರೆ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಡಿಪಾರ್ಟ್ಮೆಂಟು ಇನ್ನೂ ಬಹಳ ಮುಂದೆ ಬರಬೇಕು. ಇಲ್ಲಿ ಜನರು ಇನ್ನೂ ಇದೇ ರೀತಿ ಕೆಲಸ ಮಾಡ್ತಾ ಬರಬೇಕು ಅಂತ ನನ್ನ ಆಸೆ. 1994ರಲ್ಲಿ ಪ್ರೊಫೆಸರ್ ರಾವ್ ಅಧಿಕೃತ ಕಾರ್ಯಭಾರದಿಂದ ನಿವೃತ್ತಿ ಹೊಂದಿದ್ದಾರೆ. ಆದರೆ ಕ್ರಿಯಾಶೀಲ ಮನಸ್ಸಿಗೆ ನಿವೃತ್ತಿ ಎಂಬುದಿದೆಯೇ? ಇದು ದಣಿವರಿಯದ ಜೀವ. ಸಂಶೋಧಕ, ಸದಾ ಜಾಗೃತವಾಗಿರುವ ಚೇತನ ಪ್ರೊಫೆಸರ್ ರಾವ್ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮಾಡಿರುವ ಸೇವೆ ಅಪಾರ. ಈ ಭುವನದ ಭಾಗ್ಯ ಪ್ರೊಫೆಸರ್ UR ರಾವ್.